ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಅಂದ್ರೆ ಬೆಳಗ್ಗೆ ಒಂದು ನಿಮಿಷದ ಲಾಗ್, 1 ನಿಮಿಷದ ವಿಡಿಯೋ ಅಷ್ಟೇ. 2 ಡೇಸ್ ಕಂಟಿನ್ಯೂ ಆಗಿರುತ್ತೆ. ಇವಾಗ ಸ್ವಲ್ಪ ಗಿಡ ಹಾಕೋಣ ಅಂತ ಬಂದೆ. ಏನ್ ಗಿಡ ಅಂದ್ರೆ ಇದು ಅಂದ್ರೆ ಬಳ್ಳಿ ಕನಕಾಂಬರ ಅಂತೀವಲ್ಲ, ಆ ಬಳ್ಳಿ ಕನಕಾಂಬರ ಗಿಡ ಅಂದ್ರೆ ಆ ಕಡೆ ಸ್ವಲ್ಪ ಹರಡ್ಕೊಬಿಟ್ಟಿತ್ತದು. ಹಾಗೆ ಸುಮ್ನೆ ವೇಸ್ಟ್ ಆಗ್ತಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಗ ಇತ್ತಲ್ಲ, ಹಾಗಾಗಿ ಇಲ್ಲಿ ನೆಡೋಣ ಅಂದ್ಬಿಟ್ಟು ಇಲ್ಲಿ ಬಳ್ಳಿ ಕನಕಾಂಬರ ಗಿಡನ ನೆಟ್ಟೆ. ಅಂದ್ರೆ ಬಳ್ಳಿ ಕನಕಾಂಬರ ಅಂತೂ ತುಂಬಾನೇ ಹೂವ ಬಿಡ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ನೋಡಿ. ಇದು ಅಂತೂ ಬೇಗನೆ ಹರಡ್ಕೊಬಿಡುತ್ತೆ ಗಿಡ, ಬಳ್ಳಿ ಕನಕಾಂಬರ ಗಿಡ. ಹೂವ ಕೂಡ ತುಂಬಾ ಚೆನ್ನಾಗಿರುತ್ತೆ ರೆಡ್‌ಗೆ. ನಾನು ಮುಡ್ಕೊಂಡಿದ್ದೀನಿ ನೋಡಿ ಆ ಹೂವನೇ. ಹಾಗಾಗಿ ಇಲ್ಲೂ ಕೂಡ ಒಂದೆರಡು ಗುಣಿನ ತಂದು ಹಾಕ್ದೆ. ಇವಾಗ ತಲೆ ಮಾಂಸ ಅಂದ್ರೆ ಮೇಕೆ ತಲೆ ಮಾಂಸ ಸಾರು ಮಾಡೋಣ ಅಂದ್ಬಿಟ್ಟು ಇಷ್ಟು ಸಾಮಾನ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಮತ್ತೆ ತುರ್ಕೊಂಡಿರೋ ತೆಂಗಿನಕಾಯಿ, ಈರುಳ್ಳಿ, ಮತ್ತೆ ಸ್ವಲ್ಪ ಪುದೀನ, ಚಕ್ಕೆ, ಲವಂಗ, ಮತ್ತೆ ಸ್ವಲ್ಪ ಕಡ್ಲೆ, ಗಸಗಸೆ, ಮತ್ತೆ ಸ್ಟಾರ್ ಫ್ಲವರ್ ಒಂದ್ ತಗೊಂಡಿದೀನಿ. ಹಾಗೆ ತುರ್ಕೊಂಡಿರೋ ಅರ್ಧ ಹೋಳು ತೆಂಗಿನಕಾಯಿ ತುರಿನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ರುಬ್ಕೊಬೇಕು. ಸ್ವಲ್ಪ ತರಿ ತರಿಯಾಗಿ ಚೆನ್ನಾಗಿ ರುಬ್ಕೋಬೇಕು. ಸ್ವಲ್ಪ ನೀಟಾಗಿ ರುಬ್ಕೊಂಡ್ರೆ ಸಾಂಬಾರ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಒಗ್ಗರಣೆಗೆ ಸ್ವಲ್ಪ ಅಂದ್ರೆ 2 ಈರುಳ್ಳಿ, ಅಂದ್ರೆ ಮೀಡಿಯಂ ಸೈಜು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿನ ಹಾಕಿ ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿ ಫ್ರೈ ಆದ್ಮೇಲೆ ರುಬ್ಕೊಂಡಿರುವಂತ ಖಾರನ ಇವಾಗ ಹಾಕೊಂತ ಇದೀನಿ ನೋಡಿ. ಖಾರ ಫಸ್ಟೇ ಹಾಕೊಂಡು ಖಾರನ ಕುದಿಸ್ಕೊಂಡು ನಂತರ ಮೇಕೆ ಮಾಂಸನ ಹಾಕೋದ್ರಿಂದ ಅಂದ್ರೆ ತಲೆ ಮಾಂಸನ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಾನು 2 ತರ ಸಾಂಬಾರ್ನ ಮಾಡ್ತೀನಿ. ಇದೊಂದ್ ತರ ಮಾಡ್ತೀನಿ, ಇನ್ನೊಂದ್ ತರ ಮಾಮೂಲಿ ತರ ಮಾಡ್ತೀನಿ. ಈ ಸಾಂಬಾರ್ ಅಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ. ಸಾಂಬಾರ್ ಅಂದ್ರೆ ಖಾರ ರುಬ್ಕೊಂಡಿದ್ವಲ್ಲ, ಅದು ಕೂಡ ಇವಾಗ ಒಂದ್ ಕುದಿ ಬಂದಿದೆ. ಇವಾಗ ಮೇಕೆ ತಲೆ ಮಾಂಸನ ಇವಾಗ ಹಾಕೊಂತ ಇದೀನಿ ನೋಡಿ. ತುಂಬಾ ಟೇಸ್ಟಿ ಆಗಿರುತ್ತೆ ಸಾಂಬಾರ್. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅಂದ್ರೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ. ಸಾಂಬಾರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು. ಚಪಾತಿಗೂ ಕಾಂಬಿನೇಷನ್, ಹಾಗೆ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು. ಹಾಗೆ ಸ್ವಲ್ಪ ಚೆನ್ನಾಗಿ ಕುದಿ ಬಂದ್ಮೇಲೆ ಇವಾಗ 2 ಸ್ಪೂನ್ ಅಷ್ಟು ಧನಿಯಾ ಪುಡಿ, 2 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಅದು ಕೂಡ ಸ್ವಲ್ಪ ಅಂದ್ರೆ ಖಾರದಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಂದ್ರೆ ಖಾರ ಮತ್ತೆ ಮಟನ್ ತುಂಬಾ ಚೆನ್ನಾಗಿ ಬೆಂದ್ರೇನೆ ತುಂಬಾ ರುಚಿಯಾಗಿರುತ್ತೆ. ಬೆಂದಷ್ಟು ರುಚಿ ಜಾಸ್ತಿ ಅಂತೀವಲ್ಲ, ಹಾಗೆ ಇವಾಗ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ನಾನು ಸೇರಿಸ್ಕೊಂತ ಇದ್ದೀನಿ ನೋಡಿ. ಅಂದ್ರೆ ಸ್ವಲ್ಪ ಗಟ್ಟಿನೇ ಇರ್ಲಿ ಅಂತ ಸಾಂಬಾರು, ಅಷ್ಟು ಜಾಸ್ತಿ ನೀರ್ ಹಾಕೊಂಡಿಲ್ಲ, ಸ್ವಲ್ಪನೇ ನೀರ್ ಹಾಕೊಂಡಿದೀನಿ. ಅಂದ್ರೆ ಇದು ಮಟನು ಅಂದ್ರೆ ತಲೆ ಮಾಂಸ ಅಂದ್ರೆ ಬರೀ ಮೂಳೆಗಳೇ ಇರುತ್ತೆ. ಆದ್ರೆ ಅಂದ್ರೆ ನೀರ್ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ನೀರ್ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು. ನನ್ಗೆ ಇಷ್ಟು ನೀರು ಸಾಕು ಅಂತ ಇವಾಗ 4 ವಿಷಲ್ನ ಹೊಡಿಸ್ಕೊಂಡು ಇವಾಗ ಮುದ್ದೆ ಎಲ್ಲ ಮಾಡಿ ಇವಾಗ ನೋಡಿ, ಮೇಕೆ ಮಟನ್ ತಲೆ ಮಾಂಸದ ಸಾರು ಮತ್ತೆ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ ಕೂಡ ರೆಡಿ ಆಗಿದೆ. ಹೇಗಿದೆ ಇವತ್ತಿನ ಅಡುಗೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಿದ್ನಲ್ಲ, ಹಾಗೆ ಸ್ವಲ್ಪ ಅಂದ್ರೆ ಮೂಲಂಗಿ ಸಾರೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಸಾಂಬಾರು ಅದೆಲ್ಲ ಮಾಡ್ಕೊಂಡು ಇವಾಗ ಬೆಳಗ್ಗೆದೆಲ್ಲ ಅಂದ್ರೆ ಮಧ್ಯಾಹ್ನ ಊಟಕ್ಕೆಲ್ಲ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಮೂಲಂಗಿ ಸಾರೆಲ್ಲ ಮುಗಿಸ್ಕೊಂಡು ಇವಾಗ ಅಡ್ಗೆ ಎಲ್ಲ ಒಂದ್ 3/4 ಭಾಗ ಅಷ್ಟು ಅಡ್ಗೆ ಮುಗ್ದಿತ್ತು. ಹಾಗೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಹಾಗೆ ಇವಾಗ ಅಂದ್ರೆ ಬಾಕ್ಸಿಗೆ ಅನ್ನ ಮತ್ತೆ ಮುದ್ದೆ ಎಲ್ಲ ಮಾಡಿ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಇವಾಗ ಫಸ್ಟ್ ಬಾಕ್ಸಿಗೆ ಅನ್ನ ಎಲ್ಲ ತುಂಬ್ಕೊಂತ ಇದ್ದೀನಿ. ಅಂದ್ರೆ 3 ಜನ ಇರೋದ್ರಿಂದ ಸ್ವಲ್ಪನೇ ಅನ್ನ ಹಾಕೊಂಡೆ. ಅಂದ್ರೆ ಮುದ್ದೆ ಕೊಟ್ಟು ಕಳಿಸ್ತೀನಲ್ಲ, ಹಾಗಾಗಿ ಸ್ವಲ್ಪ ಅನ್ನ ಕಮ್ಮಿ ಹಾಕೊಂಡು ಇವಾಗ ಅಂದ್ರೆ ಮಜ್ಜಿಗೆ ಇತ್ತು, ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಉಪ್ಪನ್ನ ಹಾಕಿ ಕೊಟ್ಟು ಕಳಿಸ್ದೆ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಮಜ್ಜಿಗೆ, ಮೊಸರು ಅದೆಲ್ಲ ಜಾಸ್ತಿ ತಿಂತಾನೆ ಇರ್ತೀವಿ. ಹಳ್ಳಿ ಕಡೆ ಅಂತೂ ಮಜ್ಜಿಗೆ ಸಿಗ್ತಾನೆ ಇರುತ್ತೆ. ಹಾಗೆ ಇಸ್ಕೊಂಡ್ ಬಂದಿದ್ದೆ ಮಜ್ಜಿಗೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕೊಟ್ಟು ಕಳಿಸ್ದೆ. ಅಲ್ಲೇ ಅಂದ್ರೆ ಬಿಸಿಲಲ್ಲೇ ಕೆಲಸ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಸ್ವಲ್ಪ ಮಜ್ಜಿಗೆ ಎಲ್ಲ ಕೊಟ್ಟು ಕಳ್ಸಿದ್ರೆ ಅವ್ರಿಗೂ ಕೂಡ ಅಂದ್ರೆ ಕೂಲ್ ಆಗಿ ಅವ್ರ ಬಾಡಿ ಕೂಡ ಇರುತ್ತೆ. ಹಾಗಾಗಿ 3 ಜನ ಹೋಗಿರೋದ್ರಿಂದ 3 ಪ್ಲೇಟು ಮತ್ತೆ 1 ಸೌಟ್ನ ಕೂಡ ಕೊಟ್ಟು ಕಳಿಸ್ದೆ. ಹಾಗೆ ಇವಾಗ ಮುದ್ದೆ ಮಾಡ್ಕೊಳಕ್ಕೆ ಇವಾಗ ಮುದ್ದೆ ಅಂದ್ರೆ ಉಪ್ಪು ಬಂತು. ಮುದ್ದೆ ಇಟ್ಟಿದ್ದಂತ ಪಾತ್ರೆಯಲ್ಲಿ ಇವಾಗ ರಾಗಿ ಹಸಿಟ್ಟನ್ನ ಹಾಕೊಂಡು ಅಂದ್ರೆ 4 ಮುದ್ದೆನ ಮಾಡ್ಕೊಂಡೆ. ಅಂದ್ರೆ ಮಧ್ಯಾಹ್ನಕ್ಕೆ ಅಂದ್ರೆ ನಮ್ಮ ಮನೆಯವರು ಒಬ್ರು ಮಧ್ಯಾಹ್ನ ತಿಂತಾರೆ, ಹಾಗಾಗಿ ಅವ್ರಿಗೂ ಸೇರಿ 4 ಮುದ್ದೆನ ಮಾಡ್ಕೊಂಡು ಇವಾಗ ಮಾಡ್ಕೊಂತ ಇದೀನಿ. ಮುದ್ದೆ ಮಾಡ್ಕೊಳಕ್ಕೆ ಇವಾಗ ಕೆಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟ್ರಲ್ಲಿ ಹಸು ಕೂಡ ಬಂದ.
ಅವ್ನ್ ಬಂದು ಅಮ್ಮ ಎತ್ಕೋ ಎತ್ಕೋ ಅಂತ ಇದ್ ಮಾಡ್ತಿದ್ದ. ಫಸ್ಟ್ ಇರೋ ಮುದ್ದೆ ಮಾಡಿ ಕೊಟ್ಟು ಕಳ್ಸ್ಬಿಟ್ಟು ಆಮೇಲೆ ನಿಂದು ಯೋಗಕ್ಷೇಮನ ವಿಚಾರಿಸ್ತೀನಿ ಅಂದ್ಬಿಟ್ಟು ಇವಾಗ ಲಸುಗೆ ಸ್ವಲ್ಪ ಅಳ್ತಿದ್ದ. ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಕೆಲ್ಸ ಕೂಡ ಬೇಗ ಬೇಗ ಆಗಲ್ಲ. ಅಂದ್ರೆ ಅಲ್ಲಿ ಕೂಡ 2 ಗಂಟೆ ಅಷ್ಟ್ರಲ್ಲಿ ಊಟ ಕೊಟ್ಟು ಕಳ್ಸ್ಬೇಕಲ್ಲ. ಹಾಗಾಗಿ ಸಾಂಬಾರ್ ರೆಸಿಪಿ ಆಗಿರ್ಬೋದು ಅದನ್ನೆಲ್ಲ ತೋರ್ಸಕ್ ಹೋಗ್ಲಿಲ್ಲ. ಅಂದ್ರೆ ಮೂಲಂಗಿ ಸಾಂಬಾರ್ನ ಮಾಡಿದ್ದೆ. ಇವಾಗ ಮುದ್ದೆ ಎಲ್ಲ ಮಾಡ್ಕೊಂಡು ಇವಾಗ ಸಾಂಬಾರ್ನೆಲ್ಲ ವಿಷಲ್ ಹೊಡಿತು ಅಷ್ಟ್ರಲ್ಲಿ. ಸಾಂಬಾರ್ ಕೂಡ ಒಂದು ಬಾಕ್ಸ್ ಅಲ್ಲಿ ಇವಾಗ ಕೊಟ್ಟು ಕಳಿಸ್ದೆ. ಹಾಗೆ ಟೀ ಕಾಫಿ ಎಲ್ಲ ಅಲ್ಲೇ ಕೊಟ್ಟು ಕಳಿಸ್ದೆ ಬ್ಯಾಗ್ ತುಂಬಿ. ಹಾಗೆ ಮತ್ತೆ ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ಲ ಅಂದ್ರೆ ಅಡ್ಗೆ ಮಾಡಿದ್ದು ಆ ಪಾತ್ರೆನೆಲ್ಲ ತೊಳಿಬೇಕು. ನೆಕ್ಸ್ಟ್ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಒಂದು ಎಳ್ಳೀರಿತ್ತು ಅದನ್ನ ಫಸ್ಟ್ ಲಸುಗೆ ಕೊಟ್ಬಿಡೋಣ, ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇವಾಗ ಎಳ್ಳೀರ್ನೆಲ್ಲ ಲಸುಗೆ ಕೊಚ್ಚಿ ಕೊಟ್ಟೆ. ಅಂದ್ರೆ ಅವ್ನಿಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಅವಾಗ್ಲಿಂದ ದಿನ ಒಂದೊಂದ್ ಎಳ್ನೀರ್ನ ಕೊಡ್ತಾ ಇದೀವಿ ಲಸುಗೆ. ಅವ್ನು ಏನ್ ಮಾಡ್ತಾನೆ ಅಂದ್ರೆ ಎಳ್ನೀರ್ ನೀರ್ನ ಕುಡಿಯಲ್ಲ, ಅಂದ್ರೆ ಗಂಜಿ ತರ ಇರುತ್ತಲ್ಲ ಅದವನಿಗೆ ಇಷ್ಟ. ಹಾಗಾಗಿ ಎಳ್ನೀರ್ನ ಕುಡಿಯೋದ್ ಬಿಟ್ಟು ಆ ಗಂಜಿ ತರ ತೆಂಗಿನಕಾಯಿನ ತಿನ್ನಕ್ ಹೋಗ್ತಿದ್ದ. ಆಮೇಲೆ ಹೊಡ್ಕೊಡ್ತೀನಿ ಫಸ್ಟ್ ಎಳ್ನೀರ್ನ ಕುಡಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಹಾಗೆ ನಾನು ಕೂಡ ಸ್ವಲ್ಪ ಕುಡ್ದಿ ಆಮೇಲೆ ಸ್ವಲ್ಪ ಎತ್ತಿಕ್ ಬಂದೆ, ಆಮೇಲೆ ಕುಡಿತಾನೆ ಅಂತ. ಇವಾಗ ಹುರುಳಿಕಾಳನ್ನ ಒಣಗಾಕಿದ್ದೆ. ಅದನ್ನ 2 ಡಿವೈಡ್ ಮಾಡಿ ಒಣಗಾಕಿದ್ದೆ. ಒಂದು ನಮ್ ಮಾವ ಇದಾರಲ್ಲ ಅವ್ರಮ್ಮ ಒಂದ್ 5 ಸೇರ್ ಕೊಟ್ಟಿದ್ರು ಅಜ್ಜಿ. ಮತ್ತೆ ನಮ್ ಮನೇದು ಒಂದ್ 5 ಸೇರ್ ಆಗಿತ್ತಲ್ಲ ಅದನ್ನ ಬೇರೆ ಬೇರೆ ಸಪ್ರೇಟ್ ಹಾಕಿ ಒಣಗಾಕ್ಸಿದ್ದೆ. ಅದನ್ನ ಒಣಗಿಸಿದ್ನಲ್ಲ ಇವಾಗ ಸಪ್ರೇಟ್ ಆಗಿ ಡಿವೈಡ್ ಮಾಡ್ಕೊಂಡು ಒಂದೇ ಟಾರ್ಪಲ್ ಮೇಲೆ ಹಾಕಿದ್ನಲ್ಲ ಅದನ್ನ ನೀಟಾಗಿ ಒಂದ್ ಕಾಳು ಕೂಡ ಒಳಗಡೆ ಹೋಗ್ದಂಗೆ ಇವಾಗ ಈ ತರ ಟಬ್ಬಲ್ಲಿ ತುಂಬ್ಕೊಂಡೆ. ಹಾಗೆ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ಬೇಕಾಗಿತ್ತು. ಅಂದ್ರೆ ರೇಷನ್ ಅಕ್ಕಿ ಇದು. ಅಂದ್ರೆ ಹೋದ್ಸತಿ ಕೂಡ ಒಬ್ರಿಗೆ 5 ಕೆಜಿ ಕೊಟ್ಟಿದ್ರಲ್ಲ, ಈ ಸತಿನೂ 5 ಕೆಜಿ ಕೊಟ್ರು. ಹೋದ್ಸತಿ 5 ಕೆಜಿ ಕೊಟ್ಟಿದ್ದಕ್ಕೆ 1 ತಿಂಗಳು ಕರೆಕ್ಟ್ ಆಗಿ ಬಂತು. ಈ ಸತಿನೂ 1 ತಿಂಗಳು ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಸ್ವಲ್ಪ ಜರಡಿ ಎಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕುಂತಿದೀನಿ. ಒಂದೊಂದು ಹುಳನೂ ಇರ್ತದೆ. ಇದು ಬ್ಲಾಕ್ ಕಲರ್ ಹುಳ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಜರಡಿ ಹಿಡಿದ್ರೆ ಹುಳ ಎಲ್ಲ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಹಾಗಾಗಿ ಸ್ವಲ್ಪ ಜರಡಿ ಇಟ್ರೆ ಅಂದ್ರೆ ನುಚ್ಚಕ್ಕಿರುತ್ತಲ್ಲ ಅದನ್ನ ದೋಸೆಗೆ ಆ ತರ ಎಲ್ಲ ಉಪಯೋಗಿಸ್ಕೋಬಹುದು. ಹಾಗಾಗಿ ಸ್ವಲ್ಪ ಜರಡಿ ಇಟ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಂಡು, ಅಂದ್ರೆ ಸ್ವಲ್ಪ ವೈಟ್ ಒಂದೊಂದ್ ಕಲ್ಲು ಕೂಡ ಇರುತ್ತೆ. ಮತ್ತೆ ಹುಳಗಳು ಕೂಡ ಒಂದೊಂದ್ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ ಬಾಕ್ಸ್ ತುಂಬ್ಕೊಂಡ್ರೆ 1 ತಿಂಗಳು ಬರ್ತಾ ಇದೆ. ಇವಾಗ 5 ಕೆಜಿ ಕೊಡ್ತಾ ಇರೋದಕ್ಕೆ. ಅಂದ್ರೆ ಇವಾಗ ಜಾಸ್ತಿ ತರ್ತಾ ಇಲ್ಲ. ಅಂದ್ರೆ ಸೋನಾ ಮಸೂರಿ ಅಕ್ಕಿನ ಲಸುನ ಅವ್ರ ಅತ್ತೆ ಹತ್ರ ಬಿಟ್ಟು ಬಂದಿದ್ದೆ. ಅಷ್ಟ್ರಲ್ಲಿ ಅವನು ಕೂಡ ಬಂದು ಇವಾಗ ಜರಡಿ ಹಿಡಿತೀನಿ ಅಂತ ಅವನು ಕೂಡ ಜರಡಿ ಹಿಡಿಯಕ್ ಕುಂತಿದ್ದಾನೆ. ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಮಕ್ಳು ಅಂದ್ರೆ ಇವ್ರ ಹೆಲ್ಪ್ ನೋಡ್ಬೇಕು. ಅಲ್ಲೆಲ್ಲ ಅಂದ್ರೆ ಅಕ್ಕಿ ಎಲ್ಲ ಚೆಲ್ಬಿಟ್ಟು ಇದ್ ಮಾಡ್ತಿದ್ದ. ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಸಾಯಂಕಾಲಕ್ಕೆ ಟೀ ಇಡೋಣ ಅಂತ ಟೀನ ಇಟ್ಟೆ. ನನ್ಗೆ ಈ ಅಕ್ಕಿ ಕ್ಲೀನ್ ಮಾಡೋದ್ರೇನೆ ನೆಗಡಿ ಆಗ್ಬಿಡುತ್ತೆ, ಒಂಥರ ಡಸ್ಟ್ ಅಲರ್ಜಿ ತರ. ಆಲ್ರೆಡಿ ನೆಗಡಿನೇ ಆಗ್ಬಿಟ್ಟಿದೆ. ಅದಕ್ಕೆ ಒಂದ್ 2-3 ದಿವಸ ಬೇಕು ಅದು ವಾಸಿ ಆಗಕ್ಕೆ. ಟ್ಯಾಬ್ಲೆಟ್ ತಗೊಂಡ್ರೇನೆ ಅದು ವಾಸಿ ಆಗೋದು. ಹಾಗೆ 2-3 ಸೌತೆಕಾಯಿ ಇತ್ತು. 3 ಸೌತೆಕಾಯಿ ಇತ್ತು. ಒಂದು ಸೋನಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಒಂದಿತ್ತು ಅದನ್ನ ಈ ತರ ಪೀಸ್ ಮಾಡ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂದೆ. ಅಂದ್ರೆ ಸೌತೆಕಾಯಿ ತಿನ್ನೋದು ಒಳ್ಳೇದೇನೆ. ಆದ್ರೆ ಇವಾಗ ನೆಗಡಿ ಆಗಿರೋದಕ್ಕೂ ನನ್ಗ ಸೌತೆಕಾಯಿ ತಿಂತಿರೋದಕ್ಕೂ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಸಾಯಂಕಾಲಕ್ಕೆ ಸ್ವಲ್ಪ ಬಜ್ಜಿ ಮತ್ತೆ ಈರುಳ್ಳಿ ಬೋಂಡನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡಿದೀನಿ. ಅಂದ್ರೆ 1/4 ಕೆಜಿ ಅಷ್ಟು. ಸ್ವಲ್ಪ ಉಪ್ಪು, ಜೀರಿಗೆ ಮತ್ತೆ ಸೋಡಾ ಕೂಡ ತಗೊಂಡಿದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಎಣ್ಣೆಗೆ ಎಣ್ಣೆ ಕಾಯಿಸ್ಬಿಟ್ಟು ಹಾಕೋಬೇಕು. ಇದು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ. ಮಿಕ್ಸರ್ ಇರೋದ್ರಿಂದ ಕೈ ಅಂತೂ ಟೈಮ್ ಕೂಡ ವೇಸ್ಟ್ ಆಗ್ತಾ ಇಲ್ಲ. ಮಿಕ್ಸರ್ ಅಲ್ಲಿ ಬೇಗ ಮಿಕ್ಸ್ ಆಗ್ಬಿಡುತ್ತೆ. ಹಾಗೆ ಮಿಕ್ಸ್ ಎಲ್ಲ ಮಾಡ್ಕೊಂಡೆ. ಹಾಗೆ ಒಂದ್ ಕಡೆ ಅನ್ನಕ್ಕೂ ಕೂಡ ಇಕ್ಕಿದ್ದೆ. ಇವಾಗ ಒಂದ್ ಬಾಣ್ಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ಅಂದ್ರೆ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಹಿಟ್ಟು, ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದೀನಿ. ಎಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗ್ ಬರುತ್ತೆ ಬೋಂಡ ಕೂಡ. ಹಾಗಾಗಿ ಸ್ವಲ್ಪ ಅಂದ್ರೆ ಒಂದ್ 4 ಇದಿತ್ತು ಅಷ್ಟೇ ಮೆಣಸಿನ್ಕಾಯಿ. ಹಾಗಾಗಿ ಸ್ವಲ್ಪ ಬಜ್ಜಿ ಮತ್ತೆ ಬೋಂಡ 2 ಮಾಡೋಣ ಅಂತ ಇವಾಗ ಇಷ್ಟು ತಗೊಂಡಿದೀನಿ ಹಿಟ್ಟನ್ನ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಹಾಗೆ ಈರುಳ್ಳಿ ಬೋಂಡ ಮಾಡೋಣ ಅಂದ್ಬಿಟ್ಟು ಇವಾಗ ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂತಾ ಇದೀನಿ. ಅಂದ್ರೆ ಬಜ್ಜಿ ಮಾಡಕ್ಕೆ ಮೆಣಸಿನ್ಕಾಯಿ ಅಂತೂ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದು. ಅದು ಹಾಗೆ ಇತ್ತು. ಹಾಗಾಗಿ ಸ್ವಲ್ಪ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಬಜ್ಜಿ ಮತ್ತೆ ಈರುಳ್ಳಿ ಬೋಂಡನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇವಾಗೆಲ್ಲ ಕಟ್ ಮಾಡ್ಕೊಂತಾ ಇದೀನಿ. ಈರುಳ್ಳಿ ಅಂದ್ರೆ ನಂಗಂತೂ ಒಂಥರ ಇದಾಗ್ಬಿಡುತ್ತೆ. ಯಾರು ಅಳಿಸ್ಲಿಲ್ಲ ಅಂದ್ರೂ ಈರುಳ್ಳಿ ಒಂದೊಂದ್ ಟೈಮ್ ಅಳಿಸ್ಬಿಡುತ್ತೆ. ಹಸಿ ಈರುಳ್ಳಿ ಇದ್ರೆ ಎಷ್ಟು ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ ಅಂದ್ರೆ ನೋಡ್ಬೇಕು, ಅದನ್ನ ಕಟ್ ಮಾಡತ್ತೆ ಬೇಡ ಅಂತ ಅನ್ಸುತ್ತೆ. ಹಾಗೆ ಇವಾಗ ಬೋಂಡಕ್ಕೆ ಕಲ್ಸಿ ಇಟ್ಟಿದ್ನಲ್ಲ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದೆ. ಅದನ್ನ ಇವಾಗ ಫ್ರಿಡ್ಜ್ ಇಂದ ಎತ್ಕೊಂಡ್ ಬಂದೆ. ಎಣ್ಣೆ ಉಳಿತಾಯ ಮಾಡ್ಬೇಕು ಅನ್ನೋರು ಅಂದ್ರೆ ಕಲ್ಸ್ಬಿಟ್ಟು ಹಿಟ್ನ ಒಂದ್ ಅರ್ಧ ಗಂಟೆ ಫ್ರಿಡ್ಜ್ ಅಲ್ಲಿ ಇಡಿ. ಎಣ್ಣೆ ಕೂಡ ನಾವ್ ಎಷ್ಟ್ ಹಾಕಿರ್ತೀವೋ ಅಷ್ಟೇ ಎಣ್ಣೆ ಇರುತ್ತೆ. ಒಂಚೂರು ಕೂಡ ಖಾಲಿ ಆಗಿರಲ್ಲ.
ನಾನು ಕೂಡ ಫ್ರಿಡ್ಜಲ್ಲಿ ಕಲಿಸ್ಬಿಟ್ಟು ಒಂದ್ ಅರ್ಧ ಗಂಟೆ ಫ್ರಿಡ್ಜಲ್ಲಿ ಎತ್ತಿಕ್ಕಿ ಇವಾಗ ಬೋಂಡಾನ ಬಜ್ಜಿನ ಬಿಡ್ತಾ ಇದ್ದೀನಿ ನೋಡಿ. ಹಾಗೆ ನನ್ ಬಟ್ಟೆಗೆಲ್ಲ ಹಿಟ್ಟು ಎಲ್ಲ ರುಬ್ಕೊಂಡ್ಬಿಟ್ಟಿದೀನಿ. ಫುಲ್ ಬಟ್ಟೆಗೆಲ್ಲ ಆಗ್ಬಿಟ್ಟಿದೆ ಹಿಟ್ಟು. ಅಂದ್ರೆ ಹಸು ಬಂದ ಅವನ್ನ ಎತ್ಕೊಳಕ್ ಹೋದ್ನ ಅದು ಫುಲ್ ಕೆಳಗಡೆ ಎಲ್ಲ ಚೆಲ್ಲೋಯ್ತು. ಅದನ್ನೆಲ್ಲ ಎತ್ತಿ ಮತ್ತೆ ಜರಡಿ ಇಟ್ಟಿ ಎರಡೆರಡ್ ಕೆಲ್ಸ ಮಾಡಿಸ್ದ. ಹಾಗೆ ಬಟ್ಟೆಗೆಲ್ಲ ಇದಾಗ್ಬಿಟ್ಟಿದೆ. ಹಾಗೆ ಬಜ್ಜಿ ಕೂಡ ಬಿಟ್ಟು ಇವಾಗ ಈರುಳ್ಳಿ ಬೋಂಡಕ್ಕೆ ಅಂತ ನೆಕ್ಸ್ಟ್ ಮಾಡ್ಕೋಬೇಕು. ಇದೇನಿಲ್ಲ ಮಾಮೂಲಿ ಅಂದ್ರೆ ಇನ್ನೇನ್ ಮೆಣಸಿನ್ಕಾಯಿ ಹಾಕಿರಲ್ಲ. ನಾನು ಮೆಣಸಿನ್ಕಾಯಿ ಹಾಕಲ್ಲ ಅಂದ್ರೆ ಮಕ್ಳು ತಿಂತಾರಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿನೇ ಹಾಕೊಳ್ಳೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿಲ್ಲ. ಬರೇ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಮಕ್ಳು ತಿನ್ನೋದ್ರಿಂದ ಜಾಸ್ತಿ ಮೆಣಸಿನ್ಕಾಯಿ ಎಲ್ಲ ಹಾಕಲ್ಲ. ಅಂದ್ರೆ ಅವ್ರು ತಿನ್ಬೇಕಾದ್ರೆ ಒಂದ್ ಮೆಣಸಿನ್ಕಾಯಿ ತಿಂದ್ರು ಅಂದ್ರೆ ಮುಗೀತು, ಮತ್ತೆ ಅದನ್ನ ತಿನ್ನಕ್ಕೆ ಹೋಗಲ್ಲ. ಇವಾಗ ಬಜ್ಜಿ ಎಲ್ಲ ಮಾಡಾಯ್ತು. ಇವಾಗ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡ್ರೆ ಮುಗೀತು, ಈರುಳ್ಳಿ ಬೋಂಡಾನೇ ಆಯ್ತು. ಹಾಗೆ ಬಜ್ಜಿ ಕೂಡ ಆಯ್ತು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಿದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಅದು ಕೂಡ ಬಜ್ಜಿನ ಕೂಡ ಅಂದ್ರೆ ಬೋಂಡಾನು ಕೂಡ ಬಿಟ್ಕೊಂಡೆ. ಈ ನೆಗಡಿ ಆಗಿರೋದಕ್ಕೆ ಸ್ವಲ್ಪ ಮಾತಾಡಕ್ಕೆಲ್ಲ ಕಷ್ಟ ಅನಿಸ್ತಾ ಇದೆ. ನಾವು ಊಟ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಅರ್ಧ ಗಂಟೆ ಮುಂಚೆ ಅಂದ್ರೆ ಅರ್ಧ ಲೀಟ್ರಷ್ಟು ನೀರನ್ನ ಕುಡ್ದು ಆಮೇಲೆ ಅರ್ಧ ಗಂಟೆ ಆದ್ಮೇಲೆ ಊಟ ಮಾಡೋದ್ರಿಂದ ಜೀರ್ಣಶಕ್ತಿ ಕೂಡ ಬೇಗ ಜೀರ್ಣ ಆಗುತ್ತೆ. ಪ್ರತಿದಿನ ಕೂಡ ನಾನು ಇದನ್ನ ಫಾಲೋ ಮಾಡ್ತೀನಿ. ಹಾಗೆ ಬಜ್ಜಿ ಮತ್ತೆ ಬೋಂಡ ಕೂಡ ರೆಡಿ ಆಯ್ತು ನೋಡಿ. ತುಂಬಾ ಚೆನ್ನಾಗಿತ್ತು ಈರುಳ್ಳಿ ಬೋಂಡ ಅಂತೂ. ಹಾಗೆ ಬೆಳಿಗ್ಗೆ ಅಂದ್ರೆ ಇದು 2 ಡೇಸ್ ಕಂಟಿನ್ಯೂ ಆಗಿ ಅಂದಿಲ್ಲ. ಸ್ವಲ್ಪ ಬೆಳಗ್ಗೆ ಈ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಅದಕ್ಕೆ ಧನಿಯಾ ಕಾಫಿ ಮಾಡೋಣ ಅಂತ ಧನಿಯಾ ಮತ್ತೆ ಸ್ವಲ್ಪ ಅಂದ್ರೆ ಶುಂಠಿ ಜಜ್ಕೊಂಡಿದ್ದೀನಿ. ಮುಕ್ಕಾಲ್ ಭಾಗ ಅಷ್ಟು ಬೆಲ್ಲ ಮತ್ತೆ ಲವಂಗ, ಕಾಳ್ಮೆಣಸು ಇಷ್ಟು ತಗೊಂಡು ಚೆನ್ನಾಗಿ ಕುಟ್ಕೊಂಡು ಇವಾಗ ಚೆನ್ನಾಗಿ ಕುದಿಸಿ ಅಂದ್ರೆ ಜಾಸ್ತಿ ಕುದಿಸಿದಷ್ಟು ಘಮ ಬರ್ತಾ ಇರುತ್ತೆ. ಅದನ್ನ ಅಂದ್ರೆ ನಂಗೆ ಸ್ವಲ್ಪ ನೆಗಡಿ ಆಗಿತ್ತಲ್ಲ, ಗಂಟ್ಲು ನೋವೆಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಧನಿಯಾ ಕಾಫಿನ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಅಂದ್ರೆ ಗಂಟ್ಲು ನೋವು ಇಲ್ದವ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕುಡೀರಿ, ಟ್ರೈ ಮಾಡಿ ಒಂದ್ಸತಿ.